ನಾನು ಸುರೇಂದ್ರ ಅಂತ DCF ಕಾವೇರಿ ಒಳ್ಳೆಯಿತು. ನಮ್ಮದು ಮೇಯ್ನ್ಲಿ ನಾವು ಸಂಗಮದಿಂದ ನಮ್ಮ ಈ ಕಡೆಗೆ ರಾಮನಗರ ಜಿಲ್ಲೆಗೆ ಆನೆಗಳು ಬರ್ತಿದ್ದಾವೆ ಅಂತ ಒಂದು ಇದಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ಮುಖ್ಯವಾಗಿ ಒಂದು ಚಿಕ್ಕಮುದಡಿ ಅಂತ ಒಂದು ಮತ್ತು ದೊಡ್ಡಿಕೆರೆ ಅಂತ ಒಂದೊಂದು ಕಿಲೋಮೀಟ್ರ್ ಇತ್ತು. ಅದನ್ನು ತುಂಬ ಸಾಹಸಪಟ್ಟು ಅದನ್ನು ಮುಗಿಸಿದ್ವಿ. ಅಲ್ಲೆಲ್ಲ ಬ್ಲಾಕ್ ಆಗಿದೆ. ಸಂಗಮ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ, ಪ್ಲಗಿಂಗ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ಕಡೆ ಎಲ್ಲೆಲ್ಲಿ ಒಂದೊಂದು ಕಡೆ ದಾಟ್ತಿದೆ ಅದನ್ನು ಕೂಡ ಬರ್ದಿರಂಗೆ 100% ಪ್ರೂಫ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸರ್, ಇದು ಒಂದಿನದಲ್ಲ ಸರ್, ಒಂದು ದಶಕದಿಂದ ಆನೆ ದಾಳಿಗೆ ನಡೀತಾ ಇರುವಂತಹ ಒಂದು ಹೋರಾಟ ರೈತರದ್ದು. ಅದು ಇದುವರೆಗೂ ಪರಿಹಾರ ಆಗಲೇ ಇಲ್ಲ. ನೀವು ಯಾವಾಗ ಕೇಳಿದ್ರು 1 ಕಿಲೋಮೀಟರ್ ಅನ್ನುವಂಥದ್ದು ಕಳೆದ ಮುಗೀತು. ಸಂಗಮ ಕಂಪ್ಲೀಟ್ ಆಯ್ತು. ದಾಟಿ ಬರ್ತಾ ಇರುವಂತ ಇಲ್ಲ, ಈಗ ಬರ್ತಾ ಇಲ್ಲ. ಈಗ ಬಂದಿರೋ ಇಲ್ಲಿದಾವೆ ಅಷ್ಟೇನೆ. ಸೊ ಅಂದ್ರೆ ಆನೆಗಳು ಇದ್ದಂಗೆ ನೀವು ಬ್ಯಾರಿಕೇಡ್ ಹಾಕಿದ್ರೆ ಆನೆಗಳು ಓಡಿಸ್ತೇನೆ ಬ್ಯಾರಿಕೇಡ್ ಪ್ರೋಸೆಸ್ ನಡೀತಾ ಇರ್ತದೆ. ಅದು ಒಂದ್ ಕಡೆ ಅದನ್ನ ನಾವು ಈಗ ಬಾರಿ ಸರ್ ಹಾಸನದಿಂದ ಮತ್ತೆ ಒಂದು ರಿಟರ್ನ್ ಆನೆ ಬಂದಿತ್ತು. ನಿಮ್ದೇ ಆದಂತ ಒಂದು ಒಂದು ಕಾರ್ಡ್ ಹಾಕಿ ಬಿಟ್ಟಿದಂತ ಸಂದರ್ಭದಲ್ಲಿ ಅಲ್ಲಿಂದ ವಾಪಸ್ ಬಂದಿತ್ತು. ಅಂತ ಸಂದರ್ಭಗಳು ಇದೆ. ಈಗ ನೀವೇನ್ ಹೇಳ್ತಾ ಇದ್ದೀರಿ ಅಂತ ಅಂದ್ರೆ ಆನೆಗಳು ಇದ್ದಂಗೆ ಬ್ಯಾರಿಕೇಡ್ ಅಳವಡಿಸಿದೀವಿ. ಹೌದು, ಅಲ್ಲ ಒಳಗಡೆ ಇಲ್ಲ ಓಡಿಸಿದ್ ಮತ್ತೆ ಓಪನ್ ಮಾಡಿ ಅದನ್ನ ಒಳಗಡೆ ತಗೊಳ್ತೀವಿ ನಾವು. ಎಷ್ಟು ದಿವಸ ಆಗ್ಬೋದು ಸರ್ ಇದು? ಯಾವುದು ಈಗ ಕಂಪ್ಲೀಟ್ ಸಂಗಮ ಕಂಪ್ಲೀಟ್ ಆಗಿದೆ. ಸಂಗಮ ಕಂಪ್ಲೀಟ್ ಆಗಿದೆ ಸರ್. ಆನೆಗಳನ್ನ ಓಡಿಸ್ಲಿಕ್ಕೆ ಎಷ್ಟು ದಿವಸ ಟೈಮ್ ತಗೊಂಡು? ಅದು ಇವರು ಓಡಿಸೋದು ಈ ಕಡೆಯಿಂದ ಅದನ್ನ ನೋಡೋಣ ಡಿಸೈಡ್ ಮಾಡ್ತೀವಿ. ಕ್ಯಾಂಪ್ಗೆ ಅಲ್ಲ, ಅದ್ರ ಜೊತೆಗೆ ಏನಾಗಿದೆ, ಕೆಲವು ಬಂದು ವಾಪಸ್ ಬರ್ತಿದೆ ಅಂತವನ್ನ ಕ್ಯಾಚ್ ಮಾಡಿ ಎಲ್ಲರೂ ಒಂದ್ ಕಡೆ ಅದನ್ನ ಇಡಬೇಕು. ನಾವು ತಗೊಂಡ ಮಾಹಿತಿ ಪ್ರಕಾರ ಸರ್ ಬಹುತೇಕ ಎಲ್ಲ ಆನೆಗಳು ಗಂಡ ಆನೆಗಳೇ ಇದೆ. ಎಲ್ಲ ಆನೆಗಳು ಆತರ ಮಾಡ್ತಿಲ್ಲ, ಒಂದ್ 2-3 ಆತರ ಲೀಡ್ ಮಾಡ್ತವೆ. ಅವನ್ನ ಕ್ಯಾಚ್ ಮಾಡಿದ್ರೆ ಮೋಸ್ಟ್ಲಿ ಬರ್ಲಿಕ್ಕಿಲ್ಲ. ಒಂದು ಸ್ಪಷ್ಟವಾದ ನಿರ್ಧಾರ ಅಂತ ಅಥವಾ ಒಂದು ಸಮಯ ಅಂದ್ರೆ ಏನ್ ಹೇಳ್ತೀನಿ ಸರ್? ಯಾವ್ದಕ್ಕೆ? ಈಗ ಸರ್ ಓಡಿಸ್ತಾರೆ ಅದು ಇವ್ರು ಡಿಸೈಡ್ ಮಾಡ್ತಾರೆ. ಅದೆಲ್ಲ ನಾವು ಆಫೀಸರ್ಸ್ ಕೂತು ನಮ್ಮ ಹೈಯರ್ ಲೆವೆಲ್ ಡಿಸೈಡ್ ಮಾಡ್ತೀವಿ. ಅದು ಈಗ ಹೇಳಲಿಕ್ಕಾಗುತ್ತೆ.